ಓಕೆ ಮ್ಯಾಮ್, ನೀವು ಹೊರಗೆ ಬಂದಾಗ ಅಲ್ಲಿರೋ ಫೀಮೇಲ್ ಕಂಟೆಸ್ಟೆಂಟ್ಸ್ ಎಲ್ಲ ಪಾಪ ತುಂಬ ಅಳ್ತಾ ಇದ್ರು. ಅವ್ರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು? ಅಲ್ಲಿರೋ ಫೀಮೇಲ್ ಕಂಟೆಸ್ಟೆಂಟ್ಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲಿ 2 ಥಿಂಗ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ನನ್ನ ರಿಲೇಷನ್ಶಿಪ್ ಅವ್ರ ಜೊತೆಗೆ ಬಹಳ ಚೆನ್ನಾಗಿತ್ತು. ಬಿಗ್ ಬಾಸಲ್ಲಿ ಏನಾಗುತ್ತೆ, ಅಗೇನ್ ಇದೇ ಮಾತನ್ನು ಹೇಳ್ತೀನಿ, ಅದು ಕಾರ್ಯತಂತ್ರವಾಗಿ ರೂಪಿತಗೊಂಡಂಥ ಒಂದು ರಿಯಾಲಿಟಿ ಶೋ. ಹಾಗಾಗಿ ಅವ್ರು ಏನನ್ನು ತೋರಿಸ್ಬೇಕು, ಏನನ್ನು ತೋರಿಸ್ಬಾರ್ದು ಅನ್ನೋದು ಕಂಟೆಂಟ್ ವೈಸ್ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನನ್ನ ಮಗಳು ನೆನ್ನೆ ಇದೇ ಮಾತು ಕೇಳಿದ್ಲು ರಾತ್ರಿ ಬಂದಾಗ. ನಾ ಹೇಳಿದೆ, ಅಯ್ಯೋ ಪಾಪ ಒಂದು ದಿವಸ ಮಕ್ಕಳಿಗೆ ಆಟ ಆಡಿಬಿಟ್ಟು ನೋವಾಗಿತ್ತು, ನಾನೆಲ್ಲ ಹೆಣ್ಮಕ್ಳಿಗೂ ಮಸಾಜ್ ಮಾಡಿದೆ. ನೀನು ಮಸಾಜ್ ಮಾಡಿದ್ಯಾ? ನೀನೆಲ್ಲಿ ಮಸಾಜ್ ಮಾಡಿದೆ? ನೀನು ಯಾವಾಗ ನೋಡಿದ್ರು ಕೂಗಾಡ್ಕೊಂಡಿದ್ದೆ ಅಂದು. ಇಲ್ಲ ಚಿನ್ನ, ಬೆಳಗ್ಗೆ ಎದ್ದು ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಿದ್ದೆ ನಾನು, ಎಲ್ರಿಗೂ ಊಟ ತಿಂಡಿ ಕೊಡ್ತಾ ಇದ್ದವಳೆ ನಾನು, ಆ್ಯಂಡ್ ಹೆಣ್ಮಕ್ಳಿಗೆಲ್ಲ ಮಸಾಜ್ ಮಾಡಿದೆ. ಅದು ಎಲ್ಲೂ ತೋರಿಸದೇ ಇದ್ದಿದ್ದರಿಂದ ನನ್ನ ಆ ಮಕ್ಕಳ ಒಡನಾಟ ಎಲ್ಲೂ ಅಷ್ಟು ಕಾಣಿಸಿಲ್ಲ. ತುಂಬ ಒಳ್ಳೆ ಬಾಂಡಿಂಗ್ ಇತ್ತು, ಸಾಕಷ್ಟು ಶೇರ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಮೇಡಮ್ ಇಲ್ಲಿ ನೋವ್ತಾ ಇದೆ, ಅಲ್ಲಿ ನೋವ್ತಾ ಇದೆ ಅಂದರೆ ನಾನು ಅದು ಚೆನ್ನಾಗಿ ಮಸಾಜ್ ಮಾಡೋದು. ಯಾಕಂದರೆ ನನ್ನ ಮಗನಿಗೆ ನಾನು ಮಸಾಜ್ ಮಾಡಿ ತುಂಬ ಅಭ್ಯಾಸ ಇದೆ. ಸೊ ಹಾಗಾಗಿ ಮಸಾಜ್ ಮಾಡೋದು, ಅವ್ರಿಗೆ ಒಂದಿನ ಒಂದು ಹೆಣ್ಮಗು ಹಬ್ಬದ ದಿನ ಅಮ್ಮನ ನೆನಪಿಸ್ಕೊಂಡು ಅಳ್ತಾಯಿದ್ರು, ಅದಕ್ಕೆ ಸಮಾಧಾನ ಮಾಡೋದು ತುಂಬ ಚೆನ್ನಾಗಿತ್ತು. ಆಮೇಲೆ ಏನಾದರೂ ಅಡ್ವೈಸ್ ಬೇಕಂದರೆ ನನ್ನ ಹತ್ರ ಕೇಳೋರು ಹೆಣ್ಮಕ್ಳು. ಮ್ಯಾಮ್, ಯಾಕಂದರೆ ನೀವು ತುಂಬ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತೀರಾ, ಒಂದು ನೆಗೆಟಿವ್ ಸಿಚುವೇಶನ್ನು ನೀವು ಒಂಥರ ಪಾಸಿಟಿವ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ ಪಾಪ ಎಲ್ಲ ಹೆಣ್ಮಕ್ಳು ನನ್ನಿಂದ ಅದನ್ನು ತಗೊಂಡಿದ್ದಾರೆ. ಏನೇ ಒಂದು ಕಷ್ಟ ಬಂದ ತಕ್ಷಣ ನನ್ನ ಹತ್ರ ಈ ಸಂಬಂಧ ಅವರ ಜೊತೆ ತುಂಬ ಚೆನ್ನಾಗಿತ್ತು. ಆದರೆ ನಾಮಿನೇಷನ್ ಅಂತ ಬಂದಾಗ ಮೊನ್ನೆ ಸುದೀಪ್ ಸರು ಇದೇ ಕ್ವಶನ್, ಒಂದು ಆಟನೇ ಹಾಡಿಸ್ಬಿಟ್ರು ಸುದೀಪ್ ಸರು, ಎಸ್ ಅನ್ನೋ ಸಂದರ್ಭದಲ್ಲಿ ಅವ್ರು ಕೇಳಿದ್ರು, ಮನೆಯಲ್ಲಿ ಯಮುನಾ ಅವ್ರು ಇರೋದ್ರಿಂದ ಮನೆಯಲ್ಲಿ ಎಷ್ಟು ಜನರಿಗೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ ಅನ್ನೋ ಒಂದು ಆಟ ಅಲ್ಲಿತ್ತು. ಸುಮಾರು ಜನ ಎಸ್ ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ ಅಂತ ತೋರಿಸಿದ್ರು. ಅದರಲ್ಲಿ ಕೆಲವು ಗಂಡು ಮಕ್ಕಳು ಸಹ ಎಸ್ ಅಂತ ತೋರಿಸಿದ್ರು. ಸುದೀಪ್ ಸರು ಶಿಶಿರಕ್ಕೆ ಕೇಳಿದ್ರು, ನೀನು ಯಾಕಪ್ಪ ಶಿಶಿರ ಎಸ್ ಅಂತ ಹೇಳ್ತಾ ಇದೆಯಾ? ಆಗ ಶಿಶಿರ ಅವ್ರು ಹೇಳಿದ್ರು, ಸರ್ ಯಮುನಾ ಮೇಡಮ್ ಅವರ ಫಿಟ್ನೆಸ್, ಅವರ ಒಂದು ಶಕ್ತಿ, ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಅವ್ರಿಗಿರೋವಂಥ ಒಂದು ಉತ್ಸಾಹ, ಒಂದು ಎನರ್ಜಿ ನೋಡಿದಾಗ ಗಂಡು ಹುಡುಗ ಆಗಿ ನನಗೇ ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ, ಇನ್ನು ಹೆಣ್ಣು ಮಕ್ಕಳಿಗೆ ಆಗಲ್ವಾ ಸರ್ ಅಂತ ಶಿಶಿರ ಅವ್ರು ಹೇಳಿದ್ರು. ಆವಾಗ ನನಗೆ ಅರ್ಥ ಆಯಿತು, ಇದಕ್ಕೆ ನಾನು ಮೊದಲನೇ ದಿನವೇ ಎಲ್ಲ ಹೆಣ್ಮಕ್ಳು ಕೈಯಲ್ಲೂ ನಾಮಿನೇಟ್ ಮಾಡಿಸ್ಕೊಂಡೆ. ಅದು ನಥಿಂಗ್ ಬಟ್ ಇನ್ಸೆಕ್ಯೂರಿಟಿ. ಮೇಡಮ್ ನೋಡಿ, ಎಲ್ಲರೂ ಅಲ್ಲ ಆಟ ಆಡೋಕ್ಕೆ ಬಂದಿರ್ತಾರೆ, ಎಲ್ಲರೂ ವಿನ್ನರ್ ಆಗಿ, ಈಗ ನನ್ನನ್ನು ನಿಮ್ಮನ್ನು ರೇಸಿಗೆ ಬಿಟ್ಟರೆ ನೀವು ನನ್ನ ಮೇಲೆ ಕಾಂಪೀಟ್ ಮಾಡ್ತೀರಾ, ನಾನು ನಿಮ್ಮ ಮೇಲೆ ಕಾಂಪೀಟ್ ಮಾಡ್ತೀನಿ. ನಾಮಿನೇಷನ್ ಬಂದರೆ ನಾನು ನಿಮ್ಮನ್ನು ನಾಮಿನೇಟ್ ಮಾಡ್ತೀನಿ, ನೀವು ನನ್ನನ್ನು ಮಾಡ್ತೀರಾ. ಅಲ್ಲಿ ದ್ವೇಷ ಇಲ್ಲ, ಅಸೂಯೆ ಇಲ್ಲ, ಪರ್ಸನಲ್ ಆಗಿ ಏನೂ ಇಲ್ಲ, ಅದು ಆಟ. ಸೊ ಹಾಗಾಗಿ ಆ ಹೆಣ್ಣುಮಕ್ಕಳು ನನ್ನನ್ನು ನಾಮಿನೇಟ್ ಮಾಡಿದಾಗ ಅವತ್ತಿನ ದಿನಕ್ಕೆ ಬೇಜಾರಾಗಿತ್ತು. ಅಯ್ಯೋ, ಈ ಹೆಣ್ಮಕ್ಳು ನನ್ನ ಜೊತೆಗೆ ಅಷ್ಟು ಮುದ್ದಾಗಿರ್ತಾರೆ, ಅಷ್ಟು ಚೆನ್ನಾಗಿರ್ತಾರೆ, ನನಗೆ ಇವತ್ತು ಅಮ್ಮನೇ ಗುರ್ತು ಬಂತು ಅಂತ ಹಿಡ್ಕೊಂಡು ತಬ್ಕೊಂಡು ಅತ್ತವರು ಇದ್ದಾರೆ. ಮೇಡಮ್, ನೀವು ಈ ವಿಚಾರನ ಈ ರೀತಿ ಹೇಳಿದ್ದು ನನಗೆ ಎಷ್ಟು ಧೈರ್ಯ ಬಂತು ಗೊತ್ತಾ ಅಂತ ತಬ್ಕೊಂಡು ಹತ್ತಿರೋರು ಇದ್ದಾರೆ. ಆದರೆ ನಾಮಿನೇಷನ್ ಬಂದಾಗ ನಾಮಿನೇಷನ್ಗೆ ಎಲಿಜಿಬಲ್ ಆಗೋರು ನನಗಿಂತ ತುಂಬ ಜನ ಇದ್ರೂ ಅವರನ್ನೆಲ್ಲ ಬಿಟ್ಟು ನನ್ನನ್ನು ಯಾಕೆ ನಾಮಿನೇಟ್ ಮಾಡಿದ್ರು ಅಂತ ಫಸ್ಟ್ ದಿನ ಸ್ವಲ್ಪ ಬೇಜಾರಾಗಿದ್ದೆ. ಆದರೆ ಅವ್ರ ಇನ್ಸೆಕ್ಯೂರಿಟಿ ರೂಪ ಗೊತ್ತಾದ ಮೇಲೆ ತುಂಬ ಖುಷಿಯಾಯಿತು. ಯಾಕೆ ಗೊತ್ತಾ, ನನಗಿಂತ ಅರ್ಧ ವಯಸ್ಸು ಚಿಕ್ಕವರಿರೋ ಮಕ್ಕಳು ನನ್ನನ್ನು ಇನ್ಸೆಕ್ಯೂರಾಗಿ ಫೀಲ್ ಮಾಡಿಕೊಂಡು ನನ್ನ ಮೇಲೆ ಕಾಂಪೀಟ್ ಮಾಡ್ತಾ ಇದ್ದಾರೆ ಅಂದರೆ ಅದು ನನಗೆ ಪ್ಲಸ್ ಪಾಯಿಂಟ್, ಅದು ನನಗೆ ಒಂದು ಕಾನ್ಫಿಡೆನ್ಸ್ ಬರೋ ಅಂಥ ಪಾಯಿಂಟ್, ಕಾಂಪ್ಲಿಮೆಂಟ್. ನಿಮಗೆ ಅದು ದೊಡ್ಡ ಕಾಂಪ್ಲಿಮೆಂಟ್ ಆಗಿ ಟರ್ನ್ ಆಯ್ತು. ಅದು ನನಗೆ ನನ್ನ ವಯಸ್ಸೇ ಮರ್ತೋಯ್ತು. ಎಸ್, ಬಟ್ ಆದರೆ ನಿಮ್ಮ ಆಟಕ್ಕೆ ಅದು ತೊಂದರೆ ಆಗ್ಬಿಡ್ತಾ ಅಂತ ಮ್ಯಾಮ್? ಅಂದರೆ ಇನ್ನೂ ಒಂದಷ್ಟು ವಾರ ಇರಬೇಕಾದವರು ನಿಮಗೆ ಆಟದಿಂದ ಬಿದ್ದಿಲ್ಲ ನಾನು, ಯಾಕಂದ್ರೆ ಆಟದಲ್ಲಿ ಎಲ್ಲರಿಗಿಂತ ಕಾಂಪಿಟೇಟಿವ್ ಆಗಿ ಇದ್ದವಳೆ ನಾನು. ಈಗ 4 ಜನ ಒಂದ್ಸಲ ಅಟ್ಯಾಕ್ ಮಾಡ್ತಾರೆ ನನ್ನ ಆಟದಲ್ಲಿ. ಆಟ ಅಂದ್ರೆ ನಾ ಹೇಳ್ತಿರೋದು ಬಿಗ್ ಬಾಸ್ ಕಂಪ್ಲೀಟ್ ಜರ್ನಿ ಏನಿದೆ ಅಲ್ಲ, ಅದೇ ಫನ್ನು, ಅದೇ ಫನ್. ನೋಡಿ, 1 ವಾರ ಎಲ್ಲರನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ತಾ ಇದ್ರು, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇದ್ರು. ಒಬ್ರು ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂದಾಗ ಅವ್ರನ್ನ ಮಾನಸಿಕವಾಗಿ ಎಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಇದೆಲ್ಲ ನೆಗೆಟಿವ್ ಅಲ್ಲವೇ ಅಲ್ಲ, ಇದೆಲ್ಲ ನಿಮ್ಮ ಸ್ಟ್ರೆಂತ್. ನನ್ನ ಜೀವನದಲ್ಲಿ ಯಾವುದೇ ಒಂದು ಚಾಲೆಂಜ್ ಅಂತ ಬಂದ ತಕ್ಷಣ ನನಗೆ ತುಂಬ ಖುಷಿಯಾಗುತ್ತೆ. ಯಾಕೆ ಗೊತ್ತಾ, ಅದು ನಿಮ್ಮ ವೀಕ್ನೆಸ್ ಅಲ್ಲ, ನಿಮ್ಮ ಸ್ಟ್ರೆಂತ್. ಈಗ 4-5-7-8 ಜನ ನನ್ನನ್ನು ಅಟ್ಯಾಕ್ ಮಾಡಿದ್ರು ಅಂದರೆ ಐ ಫೀಲ್ ಗುಡ್. ಅಯ್ಯೋ, ಇಷ್ಟು ಜನ ಒಟ್ಟಿಗೆ ಸೇರ್ಕೊಂಡು ನಾನು ಅಟ್ಯಾಕ್ ಮಾಡ್ತಾ ಇದ್ದಾನೆ ಅಂದರೆ ಅಷ್ಟು ಸ್ಟ್ರೆಂತ್ನ ಅವ್ರು ನೋಡ್ಬಿಟ್ಟಿದ್ದಾರಾ, ಅಷ್ಟು ಸ್ಟ್ರೆಂತ್ ಇನ್ನೂ ನನ್ನಲ್ಲಿ ಉಳ್ಕೊಂಡಿದ್ಯಾ. ನಾನು ಬಿಗ್ ಬಾಸ್ ಒಳಗೆ ಎಂಟ್ರ್ ಆಗಿದ್ದೇ ಕಾರಣ. ಯಾಕೆ ಅಂತಂದರೆ, ಬಟ್ ಇಷ್ಟು ಸ್ಟ್ರೆಂತ್ ಇರೋರು ಇನ್ನೊಂದು ಸ್ವಲ್ಪ ದಿನ ಇರಬೇಕಿತ್ತಲ್ವಾ ಮ್ಯಾಮ್ ಬಿಗ್ ಬಾಸ್ ಅಲ್ಲಿ ಅಂತ. ಅದು ಸುದೀಪ್ ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅದಕ್ಕಿಂತ ಒಳ್ಳೆ ಎಕ್ಸ್ಪ್ಲನೇಷನ್ನ ಯಾರೂ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಈ ಪ್ರಪಂಚದಲ್ಲಿ. ಅವ್ರು ಏನಂದ್ರು ಅಂದರೆ, ನಿಮ್ಮ ಪರ್ಫಾರ್ಮೆನ್ಸಲ್ಲಿ ಯಾವುದೇ ಆದಂಥ ಕುಂದುಕೊರತೆ ಇರಲಿಲ್ಲ. ಮೊದಲನೇ ವಾರ ಈ ಕನ್ಫ್ಯೂಷನ್ ಸಹಜ, ಈ ಮುಂದೆನೂ ಕೂಡ, ಈ ಮುಂಚಿತವಾಗಿಯೂ ಕೂಡ ಈ ಕನ್ಫ್ಯೂಷನ್ ಮೊದಲನೇ ವಾರ ನಡೆದಿದೆ. ಆ ಕನ್ಫ್ಯೂಷನ್
ಅನ್ಫಾರ್ಚುನೇಟ್ಲಿ ಇವಾಗ ನಿಮ್ಮ ಜೊತೆನೂ ಆಗಿದೆ. ಹಾಗಾಗಿ ನೀವು ಹೋಗ್ತಾ ಇದ್ದೀರಿ ಹೊರತು ನಿಮ್ಮ ಪರ್ಫಾರ್ಮೆನ್ಸಲ್ಲಿ ನಿಮ್ಮ ಸ್ಟ್ರೆಂತಲ್ಲಿ ಯಾವ ಕುಂದು ಕೊರತೆನೂ ಇಲ್ಲ ಅಂತ 30 ಸೆಕೆಂಡ್ಗಳಲ್ಲಿ ಸುದೀಪ್ ಸರ್ ಬಹಳ ಚೆನ್ನಾಗಿ ನಮಗೆ, ವೀಕ್ಷಕರಿಗೆ, ಪ್ರತಿಯೊಬ್ಬರಿಗೂ ಕ್ಲಿಯರ್ ಕಟ್ ಕ್ಲಾರಿಟಿ ಕೊಟ್ಬಿಟ್ರು. ಆವಾಗ ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ ನನ್ನ ಕನ್ಫ್ಯೂಷನ್ ಕ್ಲಿಯರ್, ಇದಕ್ಕಿಂತ ಇನ್ನೇನು ಬೇಕು. ಈಗ 3ನೇ ವಾರನೂ 4ನೇ ವಾರನೂ ಆಗಿದ್ದಿದ್ರೆ ಸುದೀಪ್ ಸರ್ ಈ ಮಾತನ್ನ ಹೇಳ್ತಾನೆ ಇರಲಿಲ್ಲ. ಸೊ ಹಾಗಾಗಿ ನನಗೆ ತುಂಬ ಸಂತೋಷ ಇದೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಬೆಟರ್ ವಿಚಾರ ನನಗೆ ಖುಷಿಯಾಗಿದ್ದು, ಅಯ್ಯೋ ಅದಿಬ್ಬರು ಆಡ್ತಾನೆ ಇಲ್ಲಪ್ಪ, ಇನ್ನೂ ಏನು ಅದರೊಳಗೆ ಕೂತಿದ್ದಾರೋ ಅನ್ನಿಸ್ಕೊಳ್ಳೋಕ್ಕಿಂತ ಬೆಳಗ್ಗೆ ಎದ್ದು ನಾನು ಹೊರಗಡೆ ಬಂದಾಗಿಂದ ಸಿಕ್ಕಪಕ್ಕ ಜನ, ಕ್ಯಾಬ್ ಡ್ರೈವರ್ಸ್, ಆಟೋ ಡ್ರೈವರ್ಸ್ ಪ್ರತಿಯೊಬ್ಬರು ಹೇಳಿದ್ದು, ಮೇಡಮ್ ನೀವು ಇರಬೇಕಿತ್ತು ಮೇಡಮ್, ಅದು ಹೆಂಗೆ ಹೊರಗಡೆ ಬಂದ್ರಿ ಮೇಡಮ್, ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂಥದ್ದು. ಹಾಗೆ ಅನ್ನಿಸ್ಕೋಬೇಕು. ಏನು ಇನ್ನೂ ಊಟಾಡ್ಕೊಂಡು ಕೂತಿದಾರಪ್ಪ, ಅಲ್ಲಿ ಆಡ್ತಾನೆ ಇಲ್ವಲ್ಲಪ್ಪ ಅನ್ನಿಸ್ಕೊಳ್ಳೋದು ನೆಗೆಟಿವ್. ಬಂದ್ಬಿಟ್ರೆ ಅಂದ್ಕೊಂಡಿರಲಿಲ್ಲ ಮೇಡಮ್ ನೀವು ಅಂದ್ರಿ, ನೀವು ಬರ್ತೀರಾ ಅಂತ ನಾವು ಸತ್ಯವಾಗ್ಲೂ ಅಂದ್ಕೊಂಡಿರಲಿಲ್ಲ. ಐ ಆಮ್ ಅ ವಿನ್ನರ್.